ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಟ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಗರ್ದಿಗಮ್ಮತ್ಗೆ ಒಂದು ವರದಿ ಇಂಪ್ಯಾಕ್ಟ್ ಹೆಂಗೆ ಆಗ್ತಾವಂದ್ರೆ ನಾವು ನಿರೀಕ್ಷೆ ಮಾಡಿರೋದಿಲ್ಲ. ಮೊನ್ನೇನೋ ನಾವು ಕೆಲವು ಜನರಿಗೆ ಸವಾಲು ಹಾಕಿದಂಗೆ ಮಾಡಿದ್ದು, ಯಾರು ಹೋರಾಟಗಾರದ್ರಿ ಎಲ್ಲ ಕಾಗದ ಪತ್ರಗಳು ಕೊಡ್ತೀವಿ, ನೀವು ಮುಂದಿನ ಹೋರಾಟಕ್ಕೆ ಅಣಿ ಆಗೋಣ ಎಲ್ಲ ಅಂತ ಹೇಳಿದ ಕೂಡಲೇ ದಿಢೀರಾಗಿ ನಿನ್ನೆ ಒಬ್ಬ ಸಾಮಾಜಿಕ ಹೋರಾಟಗಾರ, RTI ಕಾರ್ಯಕರ್ತ, ಅನೇಕ ಹಗರಣಗಳನ್ನು, ಸರ್ಕಾರದ ಹಗರಣಗಳನ್ನು ಬಯಲಿಗೆಳೆದಂಥ ಮೂಡಲಗಿಯ RTI ಕಾರ್ಯಕರ್ತ ಭೀಮಪ್ಪ ಗಡಾದವರ ಎಲ್ಲ ಕಾಗದ ಪತ್ರಗಳನ್ನು ಕೂಡಿಸಿ ಭಾಳ ದಿವಸದಿಂದ ಅವರ ಆ ಜಾಗದ ಬಗ್ಗೆನೂ ಹೋರಾಟ ಮಾಡತ್ತಿದ್ರು. ಕಾಗದ ಪತ್ರಗಳನ್ನು ಕೂಡಿಸಿರ ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟದ್ದು, ಅಲ್ಲಿ ಜಿಲ್ಲಾಧಿಕಾರಿ ಕೋರ್ಟು, ಆಮ್ಯಾಗ ADLR ಕೋರ್ಟ್ದಲ್ಲಿ ಅದರ ಅವ್ಯವಹಾರ, ಈ ಒಂದು 13-16 ಸರ್ವೆ ನಂಬರ್ ಜೈಶೀಲ್ ಶೆಟ್ರ ಖರೀದಿ ಮಾಡಿದಂಥ ಜಾಗದ ಬಗ್ಗೆ ದಾಖಲೆಗಳನ್ನ ಅವರು ಭಾಳ ಕೊಡಿಸಿದ್ರು, ನಾವು ಕೊಡಿಸಿದ್ದು. ನಾವು ಮೊನ್ನೆ SP ಅವ್ರ ಸದ್ಯಕ್ಕೆ ಅದು ಸ್ವತಃ ನಮ್ಮದೇ ಜಾಗ ಅಂತ ಕೊಟ್ಟಿದ್ದು ದಾಖಲೆಯನ್ನು ಕೊಟ್ಟಿದ್ದು. ಆದರೆ ಆ ಒಂದು ದಾಖಲೆ ನಾವು ಬಹಿರಂಗವಾಗಿ ಇದಕ್ಕೆ ನೀವು ಈ ಒಂದು ಹೋರಾಟ ಕಿಳಿಬೇಕಂದಿದ್ದಕ್ಕೆ ಸಾಮಾಜಿಕ ಕಾರ್ಯಕರ್ತ, RTI ಕಾರ್ಯಕರ್ತ ಭೀಮಪ್ಪ ಗಡಾದವರ ಒಂದು ಲೋಕಾಯುಕ್ತ, ಉಪಲೋಕಾಯುಕ್ತ, ಬೆಳಗಾವಿಯ ಲೋಕಾಯುಕ್ತ SP ಅವರಿಗೆ ಒಂದು ದೂರು ಕೊಟ್ಟಿದ್ದಾರೆ. ದಾಖಲೆ ಸಮೇತ 47 ಪೇಜ್ ದಾಖಲೆ ಐತೆ. ಅದು ಹೆಂಗೆ ಚೀಟ್ ಮಾಡಿದ್ದಾರೆ, ಅದನ್ನ ಸರ್ಕಾರಿ ಗೋಳಿಬಾರ್ ಜಾಗ ಅನ್ನೋದನ್ನ, ಪೊಲೀಸ್ ಇಲಾಖೆ ಸೇರಿದ ಜಾಗನ ಹೆಂಗೆ ಇವ್ರು ಮಾಡಿದ್ದಾರೆ ಅನ್ನೋದು 47 ಪೇಜಿನ ಡಾಕ್ಯುಮೆಂಟ್ಸ್ ಅದಾವೆ. ನಮ್ಮಂತಕ್ಕೆ ಹೋದಾವು, ಗಡಾದವ್ರ ಅಂತಕ್ಕೆ ಹೋದಾವು. ಆದರೆ ಗಡಾದವ್ರ ಆ ಒಂದು ದೂರನ್ನು ನಿನ್ನೆ SP ಅವರ ಲೋಕಾಯುಕ್ತ SP ಅವ್ರ ಮುಖಾಂತರ ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೆ ರವಾನೆ ಮಾಡಿದ್ದಾರೆ. ಸ್ವತಃ ಅವರ ಹೋಗಿ ಕ್ಯಾಸ್ ಕೊಟ್ಟು ಬಂದಾರ. ಒಟ್ಟಾರೆ ಈ ಒಂದು ಪ್ರಕರಣದೊಳಗೆ ಬೆಳಗಾವಿಯ ಜಿಲ್ಲಾಧಿಕಾರಿ, ಬೆಳಗಾವಿಯ ಸೂಪ್ರಿಡೆಂಟ್ ಪೊಲೀಸು, ಆಮೇಲೆ ಬೆಳಗಾವಿಯ ಮಹಾನಗರ ಕಾರ್ಪೊರೇಷನ್ ಕಮಿಷನರು, ಆಮ್ಯಾಗ DDLR ಸರ್ವೆ DDLR ಅನೇಕ ಜನರ ಮ್ಯಾಗ ಅವರ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಆ ದೂರದ ಪ್ರತಿ ನೀವು ನೋಡ್ರಿ. ಒಟ್ಟಾರೆ ಒಂದು ಇಂಪ್ಯಾಕ್ಟ್ ಹೆಂಗೆ ಆಗ್ತೈತೆ ಅಂದ್ರೆ, ಈ ಗರ್ದಿಗಮ್ಮತ್ತು ಬೆನ್ನು ಹತ್ತಿದ್ರೆ ಹೆಂಗೆ ಬೆನ್ನು ಹತ್ತೈತೆ ಅನ್ನೋದಕ್ಕೆ. ಯಾಕಂದ್ರೆ ಇದ್ರಾಗ ಯಾರ್ಯಾರದಾರು ಏನದಾರು ಎಲ್ಲರಿಗೂ ಗೊತ್ತೈತೆ. ಆದರೆ ಸಮರ್ಥನೆ ಹೆಂಗೆ ಮಾಡ್ಕೋತಾರಂದ್ರೆ, ನಾವು ಇನ್ನೂ ಕೊಟ್ಟು ಸಾಲ ಕೊಟ್ಟೇ ಇಲ್ಲ ಅನ್ನುವಂಗೆ ಸಮರ್ಥನೆ ಮಾಡ್ತಾರೆ. ಅದಕ್ಕೆ ಮಾನ್ಯ DCC ಬ್ಯಾಂಕಿನ ಒಂದು ಆಡಳಿತ ಮಂಡಳಿಗೆ ನಾವಿವು ದೂರುಗಳನ್ನ ಕೊಡಾಕ ಎಂದು ಬರಲಿ, ನಿಮ್ಮ ಆಫೀಸ್ನಾಗ ಎಂದು ಇರ್ತಾರೆ ನೀವು ಹೇಳಿದ್ರಿ ಏನರ ದೂರ ಇದ್ರೆ ನಮಗೆ ಕೊಡ್ರಂತ. ನಿಮಗೆ ಒಂದು ಹೇಳಕ್ಕೆ ನನ್ನ ದೂರ ನಿಮಗೆ ತೊಗೊಳಕ್ಕಾಗಲಿಲ್ಲ, ಮೇಲೇನೆ ಕಳಿಸ್ತೇನೆ, ಪೋಸ್ಟ್ಲೇನೂ ರಿಜಿಸ್ಟರ್ ಮಾಡ್ತೇನೆ. ಅದು ಸಾಲ ಕೊಟ್ಟಿದ್ದು ಖರೆ ಐತು, ಸುಳ್ಳು ಐತು, ಕೊಟ್ಟೈತು ಅನ್ನೋದು ಆತ್ಮವಿಮರ್ಶೆ ಮಾಡ್ಕೋರಿ. ಆತ್ಮ ವಂಚನೆ ಮಾಡ್ಕೋಬೇಡ್ರಿ. ಯಾಕಂದ್ರೆ ಮುರುಗೋಡು ಮಹಾಂತ ಅಜ್ಜನ ಬ್ಯಾಂಕ್ ಅದ. ಟೋಟಲ್ ಆ ಒಂದು ಜಾಗಕ್ಕೆ ಏನು ಸಂಬಂಧಪಟ್ಟಂಥ 47 ದಾಖಲೆಗಳು ನಮ್ಮ ಅಂತ್ಯಕ್ಕೆ ಅದಾವೆ. ಇಂದಿಲ್ಲ ನ್ಯಾಯಾಲಯ ಇದನ್ನು ಎತ್ತಿ ಹಿಡಿಯೋದನ್ನ. ಯಾಕಂದ್ರೆ ಮುರುಗೋಡು ಮಹಾಂತ ಅಜ್ಜಾಗ ಮೋಸ ಮಾಡಿದವ್ರು ಯಾರೂ ತಡೆದಿಲ್ಲ. ಈಗಾಗಲೇ ಲೋಕಾಯುಕ್ತ ತನಿಖೆ ಶುರು ಆಗ್ತದೆ. ಇದ್ರಾಗ ಯಾರ್ಯಾರು ಏನು ಮಾಡಿದಾರೆ ಎಲ್ಲ ಉಣ್ತಾರೆ. ಅದಕ್ಕಿಂತ ಮೊದಲು DCC ಬ್ಯಾಂಕಿನವ್ರು ನೀವು ಏನು ಸಮರ್ಥನೆ ಮಾಡ್ಕೊಳತ್ತಾರಲ್ಲ, ಒಮ್ಮೆ ಈ ದಾಖಲೆಗಳನ್ನ ನಾ ಕಳಿಸಿರ್ತನೋ, ಇಲ್ಲಾಂದ್ರೆ ನಾನು ಕರೀರಿ, ಈ ದಾಖಲೆ ತೊಗೊಂಡು ಬಂದು ನಿಮಗೆ ನಾ ಕೊಡ್ತೇನೆ. ಆದರೆ ಈ ಆತ್ಮವಂಚನೆ ಮಾಡ್ಕೊಳ್ಳೋದನ್ನು DCC ಬ್ಯಾಂಕ್ ಬಿಡ್ರಿ. ಯಾಕಂದ್ರೆ ಇದು ನೂರಾರು ಬಡ ಮಧ್ಯಮ ವರ್ಗದ ಠೇವಣಿ ಇಟ್ಟಂಥ ಹಣ. ನೀವೇನು ಸಾಲ ಕೊಟ್ಟಿದಿರಲ್ಲ, ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಕಾಗದ ಪತ್ರ ನೋಡಿದ್ರೆ ಸಣ್ಣ ಸಾಲಿ ಹುಡುಗರಿಗೆ ಗೊತ್ತಾಗ್ತೈತೆ. ಅದಕ್ಕೆ ಮಾನ್ಯ ಭೀಮಪ್ಪ ಗಡಾದವ್ರಿಗೂ ನಾವು ಗರ್ದಿಗಮ್ಮತ್ ಪರವಾಗಿ, ಜಿಲ್ಲೆ ಜನತೆ, ರಾಜ್ಯದ ಜನತೆ ಪರವಾಗಿ ಅವ್ರಿಗೂ ಕೃತಜ್ಞತೆ ಅಂತ ಹೇಳ್ತೇವೆ. ಯಾಕೋ ರೈತ ಸಂಘದ ಚುನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವರು ಈ ಬಗ್ಗೆ ಯಾಕೋ ಸುಮ್ಕದಾರಲ್ಲ, ಅದ್ರ ಬಗ್ಗೆನೂ ಮಂದಿ ಮಾತಾಡತೈತಿ. ಆ ಚುನಪ್ಪ ಪೂಜಾರಿ, ರೈತ ಸಂಘಟನೆದಾರರು, ಸಾಮಾಜಿಕ ಹೋರಾಟಗಾರರು, ನೀವು ದಾಖಲೆಗಳು ಮಾಡಿರಿ, ಒಂದು ಹೋರಾಟ ಮಾಡಿರಿ. ಇದು ಸಾಲ ಕೊಟ್ಟಿದ್ದು ಕರೆನೋ ಸುಳ್ಳು, ಈ ದಾಖಲೆ ಪತ್ರ ತೊಗೊಂಡು ನೀವು ಕೇಳ್ರಿ, ನಾವು ಕೇಳ್ತೇವೆ. ಒಟ್ಟಾರೆ ಈ ಏನಂತಾರಲ್ಲ, ಉಪ್ಪು ತಿಂದವ ನೀರು ಕುಡಿಲೇಬೇಕು. ಅದಕ್ಕೆ ಒಟ್ಟಾರೆ ಈ ಒಂದು ಇಂಪ್ಯಾಕ್ಟ್ ಆದದ್ದು ನಿಮ್ಮ ಮುಂದೆ ಹಂಚ್ಕೋಬೇಕಂತನೂ ಇದನ್ನು ಶೇರ, ಲೈಕ, ಕಮೆಂಟ್ ಮಾಡಬೇಕು. ನಮಸ್ಕಾರ.